Hi students, welcome back to Easy English with Manjuna channel. Previous class I taught you what is past continuous tense, where do we use past continuous tense and what are the rules of past continuous tense, everything you learned. Today's class I am about to teach you what is past perfect tense and what is the definition of past perfect tense and rules of past perfect tense and where do we use past perfect tense along with past perfect tense table and how to frame positive, negative and interrogative sentences in past perfect tense. Everything let's learn today's class. Before going to teach you, who has not yet subscribed my channel, please subscribe and say to all your friends. If you subscribe my channel, you will get all my video notification when I upload the videos. And let's get started today's class. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸ್ನಲ್ಲಿ ನಾನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಎಂದರೇನು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಡೆಫಿನಿಷನ್ ಏನು, ಹಾಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ರೂಲ್ಸ್ಗಳು ಯಾವ್ಯಾವು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯಾವಾಗ ಉಪಯೋಗ ಮಾಡಬೇಕು, ಹಾಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಟೇಬಲ್ಲು, ಹಾಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಪಾಸಿಟಿವ್, ನೆಗೆಟಿವ್ ಹಾಗೂ ಇಂಟ್ರಾಗೇಟಿವ್ ಸೆಂಟೆನ್ಸಸ್ಸಲ್ಲಿ ಹೇಗೆ ಫ್ರೇಮ್ ಮಾಡಬೇಕು ಎಲ್ಲವನ್ನು ಇಂದಿನ ಕ್ಲಾಸ್ನಲ್ಲಿ ಕಲಿಸಲಿದ್ದೇನೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇಂದಿನ ಕ್ಲಾಸ್ ಪ್ರಾರಂಭಿಸೋಣ. ಲೆಟ್ಸ್ ಸಿ ದ ಡೆಫಿನಿಷನ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಮೊದಲನೇದಾಗಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೇನು, ಫಸ್ಟ್ ಅದರ ಡೆಫಿನಿಷನ್ ನೋಡೋಣ, ಆವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಲೆಟ್ಸ್ ಸಿ ದ ಡೆಫಿನಿಷನ್. When a tense is used to show that an action had completed earlier before another action start is known as past perfect tense. ಇನ್ನೊಂದು ಸರಿ ಓದ್ತೀನಿ ನೋಡಿ. When a tense is used to show that an action had completed earlier before another action start is known as past perfect tense. ಅಂದರೆ ಒಂದು ಕ್ರಿಯೆಯು ಇನ್ನೊಂದು ಕ್ರಿಯೆ ನಡೆಯುವ ಮುಂಚೆಯೇ ನಡೆದು, ಅಂದರೆ ಭಾಳ ದಿನಗಳ ಹಿಂದೆ ನಡೆದು ಪೂರ್ಣಗೊಂಡಿರುವ ಕ್ರಿಯೆಗಳನ್ನು ತಿಳಿಸುವ ಕಾಲಕ್ಕೆ ಪೂರ್ಣಭೂತ ಕಾಲ ಎನ್ನುವರು ಅಥವಾ ಪೂರ್ಣಭೂತ ಕಾಲ ಎಂದು ಕರೆಯುತ್ತೇವೆ. ಅಂದರೆ ಸರಳವಾಗಿ ಹೇಳಬೇಕಂದ್ರೆ ಒಂದು ಕೆಲಸ, ಕ್ರಿಯೆ ಅಂದರೆ ಕೆಲಸ, ಒಂದು ಕೆಲಸ ಇನ್ನೊಂದು ಕೆಲಸ ಆಗೋದಕ್ಕಿಂತ ಮುಂಚೆನೇ ನಡೆದು ಕಂಪ್ಲೀಟೆಡ್ ಆಗಿತ್ತು ಅಂದರೆ ಅಂತಹ ಕ್ರಿಯೆಗಳನ್ನು ಹೇಳಲು, ಅಥವಾ ಒಂದು ಕ್ರಿಯೆ ಭಾಳ ದಿನಗಳ ಹಿಂದೆ ನಡೆದು ಪೂರ್ಣಗೊಂಡಿತ್ತಂದರು, ಅಥವಾ ಒಂದು ಕ್ರಿಯೆ ಒಂದು ಕೆಲಸ ನಡೆಯೋದಕ್ಕಿಂತ ಮೊದಲು ಇನ್ನೊಂದು ಕೆಲಸ ಆಗಿತ್ತಂದರು, ಅಂಥ ಕ್ರಿಯೆಗಳನ್ನು ಹೇಳುವ ಕಾಲಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಪೂರ್ಣಭೂತ ಕಾಲ ಎಂದು ಕರೆಯುತ್ತೇವೆ. ಲೆಟ್ಸ್ ಸಿ ದ ಎಕ್ಸಾಂಪಲ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ಉದಾಹರಣೆ ನೋಡಿ ಅರ್ಥ ಆಗುತ್ತೆ. ಐ ಹ್ಯಾಡ್ ಈಟನ್ ಬಿಫೋರ್ ಯು ಕೇಮ್ ಹಿಯರ್. ನೀನು ಬರೋದಕ್ಕಿಂತ ಮುಂಚೆನೇ ನಾನು ತಿಂದಿದ್ದೆ. ನೋಡಿ ಇಲ್ಲಿ ಎರಡು ಆ್ಯಕ್ಷನ್ ಇದ್ದಾವೆ. ಐ ಹ್ಯಾಡ್ ಈಟನ್ ಒಂದು ಆ್ಯಕ್ಷನು, ಒಂದು ಕೆಲಸ ಇದೆ. ಇನ್ನೊಂದು ಯು ಕೇಮ್ ಹಿಯರ್ ಇಲ್ಲೊಂದು ಕೆಲಸ ಇದೆ. ಎರಡು ಕೆಲಸ ಇದ್ದಾವೆ. ಎರಡು ಕೆಲಸದಾಗ ಒಂದು ಕೆಲಸ ಪೂರ್ಣಗೊಳಿಸೋದು, ಇನ್ನೊಂದು ಕೆಲಸ ಆಗೋದಕ್ಕಿಂತ ಮುಂಚೆನೇ ಪೂರ್ಣಗೊಳಿಸೋದು. ಇಲ್ಲಿ ನೋಡಿ, ಐ ಹ್ಯಾಡ್ ಈಟನ್ ನಾನು ತಿಂದಿದ್ದೆ, ಇದು ಇಲ್ಲಿ ಕಂಪ್ಲೀಟೆಡ್ ಆಗಿದೆ. ಬಿಫೋರ್ ಯು ಕೇಮ್ ಹಿಯರ್ ನೀನು ಇಲ್ಲಿ ಬರೋದಕ್ಕಿಂತ ಮುಂಚೆನೇ, ಅಂದರೆ ಇಲ್ಲಿ ಬರೋದಕ್ಕಿಂತ ಮುಂಚೆನೇ ಆ ಕೆಲಸ, ತಿನ್ನುವಂಥ ಕೆಲಸ ಕಂಪ್ಲೀಟೆಡ್ ಆಗಿದೆ. ಅಂದರೆ ಇನ್ನೊಂದು ಕೆಲಸ ನಡೆಯೋದಕ್ಕಿಂತ ಮುಂಚೆನೇ ಒಂದು ಕೆಲಸ ಕಂಪ್ಲೀಟೆಡ್ ಆಗಿತ್ತು, ಪೂರ್ಣಗೊಂಡಿತ್ತು. ಅಂದರೆ ಅಂಥ ಒಂದು ಸಮಯದಲ್ಲಿ ಅಂಥ ಒಂದು ಆ್ಯಕ್ಷನ್ಸ್ಗಳನ್ನು ತಿಳಿಸೋಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತೇಳಿ ಕರಿತೀವಿ. ಲುಕ್ ಎಟ್ ದಿ ಅನದರ್ ಎಕ್ಸಾಂಪಲ್. ವಿ ಹ್ಯಾಡ್ ಲರ್ನ್ಟ್ ಇಂಗ್ಲೀಷ್ ಇನ್ 2011 ಬಿಫೋರ್ ಯು ಟಾಟ್. ನೀನು ಕಲಿಸೋದಕ್ಕಿಂತ ಮುಂಚೆನೇ 2011ರಲ್ಲೇ ನಾವು ಇಂಗ್ಲೀಷ್ ಕಲ್ತಿದ್ದೆವು. ವಿ ಹ್ಯಾಡ್ ಲರ್ನ್ಟ್ ನಾವು ಕಲ್ತಿದ್ದೆವು, ಒಂದು ಆ್ಯಕ್ಷನ್ ಆಗಿದೆ, ಇಲ್ಲೊಂದು ಕೆಲಸ ಆಗಿದೆ, ಕಲಿಯುವಂಥ ಕೆಲಸ. ವಿ ಹ್ಯಾಡ್ ಲರ್ನ್ಟ್ ಇಂಗ್ಲೀಷ್ ಇನ್ 2011 2011ಕ್ಕೆ ಇಂಗ್ಲೀಷ್ ಕಲ್ತಿದ್ದೇವೆ. ಬಿಫೋರ್ ಯು ಟಾಟ್ ನೀನು ಕಲಿಸೋದಕ್ಕಿಂತ ಮುಂಚೆನೇ ನಾವು 11 ಒಳಗಡೆ ಇಂಗ್ಲೀಷ್ ಕಲ್ತ್ಕೊಂಡು ಬಿಟ್ಟಿದ್ದೇವೆ. ಕಲಿಸೋದೊಂದು ಕೆಲಸ, ಕಲ್ತಿದ್ದೊಂದು ಕೆಲಸ. ಕಲ್ತಿರೋ ಕೆಲಸ ಕಂಪ್ಲೀಟೆಡ್ ಆಗಿದೆ ಅವ ಕಲಿಸೋದಕ್ಕಿಂತ ಮುಂಚೆನೇ. ಎರಡು ಆ್ಯಕ್ಷನಲ್ಲಿ ಒಂದು ಆ್ಯಕ್ಷನ್ ಕಂಪ್ಲೀಟೆಡ್ ಆಗಿತ್ತು,
ಮೊದಲೇ ಅಂದರೆ ಅಂಥ ಒಂದು ಸಂದರ್ಭದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಬಳಸಬೇಕು. ಲೆಟ್ಸ್ ಸಿ ದ ಅನದರ್ ಎಕ್ಸಾಂಪಲ್. ಈ ಹ್ಯಾಡ್ ಪಾಸ್ PUC ಲಾಸ್ಟ್ ಇಯರ್. ಅವನು ಹೋದ ವರ್ಷ PUC ಪಾಸ್ ಆಗಿದ್ದ. ಅಂದರೆ ಭಾಳ ದಿನಗಳಿಂದ ಒಂದು ಆ್ಯಕ್ಷನ್ ಆಗಿ ಪೂರ್ಣಗೊಂಡಿದ್ದರೆ ಅದಕ್ಕೆ ಅಂಥ ಸಮಯದಲ್ಲೂ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಪವಿತ್ರ ಹ್ಯಾಡ್ ಕಂಪ್ಲೀಟೆಡ್ ಹರ್ ಟ್ರೈನಿಂಗ್ ಇನ್ 2020. 2020ರಲ್ಲೇ ಪವಿತ್ರ ತನ್ನ ಟ್ರೈನಿಂಗನ್ನು ಮುಗಿಸಿದಳು. ಐ ಹೋಪ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಡೆಫಿನೇಷನ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಏನಿಲ್ಲ, ಸರಳವಾಗಿ ಹೇಳಬೇಕಾದ್ರೆ 2 ಕೆಲಸ ಇರುತ್ತೆ. ಒಂದು ಕೆಲಸ ಆಗೋದಕ್ಕಿಂತ ಮುಂಚೆನೇ ಇನ್ನೊಂದು ಕೆಲಸ ಪರಿಪೂರ್ಣವಾಗಿ ಕಂಪ್ಲೀಟೆಡ್ ಆಗಿತ್ತು ಅಂದರೆ ಅವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತೇಳಿ ಕರಿತೀವಿ. 2 ಕೆಲಸದಾಗ ಒಂದು ಕೆಲಸ ಕಂಪ್ಲೀಟೆಡ್ ಆಗಿರುತ್ತೆ ಮುಂಚೆನೇ, ಆವಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಅಥವಾ ಒಂದು ಕೆಲಸ ಭಾಳ ದಿನಗಳಿಂದನೇ ನಡೆದು ಪೂರ್ಣಗೊಂಡಿತ್ತು, ಒಂದು ಕ್ರಿಯೆ ಭಾಳ ದಿನಗಳಿಂದ ನಡೆದು ಪೂರ್ಣಗೊಂಡಿರುವ ಕ್ರಿಯೆಗಳನ್ನು ತಿಳಿಸ್ಲಿಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತೇಳಿ ಕರಿತೀವಿ. ಯಾವ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನಂತೇಳಿ ಗೊತ್ತಾಯ್ತು ಅನ್ಕೋತೀನಿ. ಲೆಟ್ಸ್ ಸಿ ದ ರೂಲ್ಸ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇವಾಗ ರೂಲ್ಸ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ನಿಯಮಗಳನ್ನು ನೋಡೋಣ ಬನ್ನಿ. ಲುಕ್ ಎಟ್ ದ ಫಸ್ಟ್ ರೂಲ್. ವಿ ಯೂಸ್ ದ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ವಿತ್ ಆಲ್ ಪರ್ಸನ್ಸ್ ಇನ್ ದಿಸ್ ಟೆನ್ಸ್. ಯೂಸ್ ದ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಇನ್ ದಿಸ್ ಟೆನ್ಸ್ ಅಂದರೆ ಈ ಕಾಲದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾಡ್ ಎಂಬ ಸಹಾಯಕ ಕ್ರಿಯಾಪದ ಹೆಲ್ಪಿಂಗ್ ವರ್ಬನ್ನು ಎಲ್ಲ ಪರ್ಸನ್ಸ್ಗಳ ಜೊತೆಗೆ ಬಳಸುತ್ತೇವೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ ತಕ್ಷಣ ನಿಮಗೆ ಹೆಲ್ಪಿಂಗ್ ವರ್ಬ್ ಯಾವ್ದು ನೆನಪಿರಬೇಕು? ಹ್ಯಾಡ್ ಅನ್ನೋ ಹೆಲ್ಪಿಂಗ್ ವರ್ಬು ನೆನಪು ಬರಬೇಕು. ಇದು ಫಸ್ಟ್ ನಿಯಮ, ಫಸ್ಟ್ ರೂಲ್ ಇದು. ಸೆಕೆಂಡ್ ರೂಲ್ ಏನು ಹೇಳುತ್ತೆ? ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ V3 ಟು ಬಿ ಯೂಸ್ಡ್ ಇನ್ ದಿಸ್ ಟೆನ್ಸ್. ಈ ಕಾಲದಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ವರ್ಬನ್ನು ಬಳಸಬೇಕು. ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂದರೆ V3 ವರ್ಬ್ಗೆ ನಾವು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತೇಳಿ ಕರಿತೀವಿ. ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ V3 ವರ್ಬನ್ನೇ ಬಳಸಬೇಕು ಅಂಥೇಳಿ ಈ 2ನೇ ನಿಯಮ ತಿಳಿಸುತ್ತದೆ. ಲುಕ್ ಎಟ್ ದಿ ಥರ್ಡ್ ರೂಲ್. ವಿ ಶುಡ್ ಯೂಸ್ ಹ್ಯಾಡ್ ನಾಟ್ ಪ್ಲಸ್ V3 ವರ್ಬ್ ವಿತ್ ವೈಲ್ ಮೇಕಿಂಗ್ ನೆಗೆಟಿವ್ ಸೆಂಟೆನ್ಸಸ್. ನೆಗೆಟಿವ್ ಸೆಂಟೆನ್ಸಸ್ ಮಾಡುವಾಗ ಹ್ಯಾಡ್ ನಾಟ್ ಪ್ಲಸ್ V3 ವರ್ಬನ್ನು ಬಳಸಬೇಕು. ಅಂದರೆ ಹ್ಯಾಡ್ ನಾಟ್ ಬರಬೇಕು, ಮುಂದೆ V3 ವರ್ಬ್ ಬರಬೇಕು. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ನಾಟ್ ಈಟನ್, ಐ ಹ್ಯಾಡ್ ನಾಟ್ ರಿಟರ್ನ್, ಐ ಹ್ಯಾಡ್ ನಾಟ್ ಪ್ಲೇಡ್. ಈ ಥರ V3 ನೆಗೆಟಿವ್ ಮಾಡುವಾಗ ನೋಡಿದ್ರಲ್ಲ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ರೂಲ್ಸ್ಗಳನ್ನು ಇಲ್ಲಿ ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ, V3 ವರ್ಬ್ ಯೂಸ್ ಮಾಡ್ತೀವಿ. ನೆಗೆಟಿವ್ ಮಾಡುವಾಗ ಹ್ಯಾಡ್ ನಾಟ್ ಪ್ಲಸ್ V3ನ ಯೂಸ್ ಮಾಡಬೇಕು. ಮತ್ತು ಇಂಟ್ರಗೇಟಿವ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಎಲ್ಲ ಟೆನ್ಸಲ್ಲಿ. ಹ್ಯಾಡ್ ಯು ಈಟನ್, ಈ ಥರ. ಐ ಹೋಪ್ ರೂಲ್ಸ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಲೆಟ್ಸ್ ನೋ ದ ಟೇಬಲ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಟೇಬಲ್ನ ನೋಡೋಣ. ಇನ್ನೂ ನಿಮಗೆ ಈಸಿಯಾಗಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯಾವ ಥರ ಇರುತ್ತೆ, ಯಾವ ಸಬ್ಜೆಕ್ಟ್, ಯಾವ ಪರ್ಸನ್ಸ್ ಜೊತೆಗೆ ಯಾವ್ಯಾವ ಒಂದು ಹೆಲ್ಪಿಂಗ್ ವರ್ಬ್ ಬರುತ್ತೆ ಅಂಥೇಳಿ ಸರಳವಾಗಿ ಅರ್ಥ ಆಗುತ್ತೆ. ಲೆಟ್ಸ್ ಸಿ ದ ಟೇಬಲ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೇನು ಮತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ರೂಲ್ಸ್ಗಳನ್ನು ನೋಡಿದ್ರಿ. ಇವಾಗ ಬನ್ನಿ, ಲೆಟ್ಸ್ ಸಿ ದ ಟೇಬಲ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಟೇಬಲ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಟೇಬಲ್ನ ನೋಡಿ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಪರ್ಸನ್ಸ್ ಸಿಂಗ್ಯುಲರ್ ಪ್ಲೂರಲ್. ಫಸ್ಟ್ ಪರ್ಸನ್ ಐ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಹಿ ಸಿ ಇಟ್. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆಯಿತು, ಫಸ್ಟ್ ಪರ್ಸನ್ ಪ್ಲೂರಲ್ ವಿ, ಸೆಕೆಂಡ್ ಪರ್ಸನ್ ಪ್ಲೂರಲ್ ಯು, ಥರ್ಡ್ ಪರ್ಸನ್ ಪ್ಲೂರಲ್ ದೇ. ನೋಡಿ, ರೂಲ್ಸ್ ಪ್ರಕಾರ ಎಲ್ಲ ಪರ್ಸನ್ಸ್ಗಳ ಜೊತೆಗೆ ಹ್ಯಾಡ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕಂತೇಳಿ ರೂಲ್ಸಲ್ಲಿ ಹೇಳಿದ್ದೆ ನಾನು. ಇಲ್ಲೆಲ್ಲ ಕಡೆ ಪರ್ಸನ್ಸ್ ಆದಮೇಲೆ ಹ್ಯಾಡ್ ಎಂಬ ಹೆಲ್ಪಿಂಗ್ ವರ್ಬ್ ಬಂದಿದೆ ನೋಡಿ. ಐ ಹ್ಯಾಡ್ ಪ್ಲೇಡ್, ವಿ ಹ್ಯಾಡ್ ಪ್ಲೇಡ್, ಯು ಹ್ಯಾಡ್ ಪ್ಲೇಡ್, ಯು ಹ್ಯಾಡ್ ಪ್ಲೇಡ್, he had played, she had played, it had played, they had played. ಎಲ್ಲ ಕಡೆ ಹ್ಯಾಡ್ ಎಂಬ ಹೆಲ್ಪಿಂಗ್ ವರ್ಬೇ ಯೂಸ್ ಮಾಡಿದ್ದೇವೆ ನೋಡಿ. ಇಲ್ಲಿ ಎಲ್ಲ ಪರ್ಸನ್ಸ್ಗಳ ಜೊತೆಗೆ ಹ್ಯಾಡ್ ಎಂಬ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಿದ್ದೇವೆ. ರೂಲ್ಸ್ ಪ್ರಕಾರ, ಅಕಾರ್ಡಿಂಗ್ ಟು ರೂಲ್ಸ್, ವಿ ಶುಡ್ ಯೂಸ್ ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ಹಿಯರ್ ವಿ ಯೂಸ್ಡ್ ಹ್ಯಾಡ್ ಹೆಲ್ಪಿಂಗ್ ವರ್ಬ್ ವಿತ್ ಆಲ್ ಪರ್ಸನ್ಸ್, ಆಲ್ ಸಬ್ಜೆಕ್ಟ್ಸ್. ಎಲ್ಲ ಪರ್ಸನ್ಸ್ಗಳ ಜೊತೆಗೆ ಹ್ಯಾಡ್ ಬಂದಿದೆ ನೋಡಿ. ಐ ಹ್ಯಾಡ್ ಪ್ಲೇಡ್, ವಿ ಹ್ಯಾಡ್ ಪ್ಲೇಡ್, ಯು ಹ್ಯಾಡ್ ಪ್ಲೇಡ್, ಯು ಹ್ಯಾಡ್ ಪ್ಲೇಡ್, ಹಿ ಹ್ಯಾಡ್ ಪ್ಲೇಡ್, ಸಿ ಹ್ಯಾಡ್ ಪ್ಲೇಡ್, ಇಟ್ ಹ್ಯಾಡ್ ಪ್ಲೇಡ್, ದೇ ಹ್ಯಾಡ್ ಪ್ಲೇಡ್. ಅದೇ ಥರ ನೋಡಿ, ನಾವು 2ನೇ ರೂಲ್ಸ್ ಪ್ರಕಾರ
V3 ವರ್ಬನ್ನೇ ಯೂಸ್ ಮಾಡಬೇಕು ಅಂತ ಹೇಳಿದ್ದೇವೆ. ಇಲ್ಲಿ ಪ್ಲೇಡ್ ಅನ್ನೋದು V3 ವರ್ಬ್ ಇದೆ. ಐ ಹ್ಯಾಡ್ ಪ್ಲೇಡ್ ಎಲ್ಲ ಪರ್ಸನ್ಸ್ಗಳ ಜೊತೆಗೆ V3 ವರ್ಬ್ನೇ ಯೂಸ್ ಮಾಡಿದ್ದೇವೆ. ನೋಡಿ, ಐ ಜೊತೆಗೂ ಪ್ಲೇಡ್ ಬಂದಿದೆ, ವಿ ಜೊತೆಗೆ ಪ್ಲೇಡ್ ಬಂದಿದೆ, ಯು ಜೊತೆಗೂ ಪ್ಲೇಡ್ ಬಂದಿದೆ, ಹಿ ಸಿ ಇಟ್ ಜೊತೆಗೂ ಪ್ಲೇಡ್ ಬಂದಿದೆ, ದೇ ಅನ್ನೋ ಪರ್ಸನ್ ಜೊತೆಗೂ ಪ್ಲೇಡೇ ಬಂದಿದೆ. ಇಲ್ಲಿ ಎಲ್ಲ ಪರ್ಸನ್ಸ್ಗಳ ಜೊತೆಗೆ ಹ್ಯಾಡ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು ಮತ್ತು ಎಲ್ಲ ಪರ್ಸನ್ಸ್ ಜೊತೆಗೆ V3 ವರ್ಬ್ನ ಯೂಸ್ ಮಾಡಬೇಕು. ಇದು ನಿಮಗೆ ಸಿಂಪಲ್ಲಾಗಿ ಅರ್ಥ ಆಗುತ್ತೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಟೇಬಲ್ ಇದನ್ನೇ ನಾವು ಇಲ್ಲಿ ನಾಟ್ ಹಾಕಿದರೆ, ಹೆಲ್ಪಿಂಗ್ ವರ್ಬ್ ನಂತರ ನಾಟ್ ಹಾಕಿದರೆ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ನಾಟ್ ಹಾಕಿದ್ರೆ ಐ ಹ್ಯಾಡ್ ನಾಟ್ ಪ್ಲೇಡ್, ವಿ ಹ್ಯಾಡ್ ನಾಟ್ ಪ್ಲೇಡ್, ಯು ಹ್ಯಾಡ್ ನಾಟ್ ಪ್ಲೇಡ್, he had not played, she had not played, it had not played, they had not played. ನೆಗೆಟಿವ್ ಸೆಂಟೆನ್ಸಸ್ ಆಯಿತು. ಇದನ್ನೇ ನಾವು ಇಂಟ್ರಗೇಟಿವ್ ಮಾಡ್ಬೋದು. ಹೆಲ್ಪಿಂಗ್ ವರ್ಬ್ ಫಸ್ಟ್ ಇತ್ತಂದರೆ ಇಂಟ್ರಗೇಟಿವ್ ಆಗುತ್ತೆ. ಹ್ಯಾಡ್ ಐ ಪ್ಲೇಡ್, ಹ್ಯಾಡ್ ಯು ಪ್ಲೇಡ್, ಹ್ಯಾಡ್ ಹಿ ಪ್ಲೇಡ್, ಹ್ಯಾಡ್ ಸಿ ಪ್ಲೇಡ್, ಹ್ಯಾಡ್ ಇಟ್ ಪ್ಲೇಡ್, ಹ್ಯಾಡ್ ದೇ ಪ್ಲೇಡ್. ಇದನ್ನೇ ಅದರಗಡೆ ನಾವು WH ವರ್ಡ್ ಹಾಕ್ತಾರೆ, WH ಸೆಂಟೆನ್ಸಸ್ಸು ಆಗುತ್ತೆ. ಈ ಥರ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಟೇಬಲ್ನ ಎಕ್ಸ್ಪ್ಲೇನ್ ಮಾಡ್ಬೋದು, ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಈ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಈ ಟೆನ್ಸಲ್ಲಿ ಹ್ಯಾಡ್ ಎಂಬ ಹೆಲ್ಪಿಂಗ್ ವರ್ಬ್ ಬರುತ್ತೆ, V3 ವರ್ಬ್ನ ಯೂಸ್ ಮಾಡಬೇಕು. ನೆಗೆಟಿವ್ ಮಾಡುವಾಗ ಹ್ಯಾಡ್ ನಾಟ್ ಪ್ಲಸ್ V3 ಇರುತ್ತೆ. ಐ ಹೋಪ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಟೇಬಲ್ನ ಅರ್ಥ ಆಯಿತು ಅಂದ್ಕೋತೀನಿ. ಇವಾಗ ಬನ್ನಿ, ಯೂಸ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈ ಟೆನ್ಸ್ನ ಕಲ್ತ ನಂತರ ಎಲ್ಲಿ ಯೂಸ್ ಮಾಡಬೇಕು? Where do we use past perfect tense? In which context should we use? Let's see. ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯಾವಾಗ ಉಪಯೋಗ ಮಾಡಬೇಕು? ಯೂಸ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನೋಡೋಣ ಬನ್ನಿ. ಫಸ್ಟ್ ಒಂದು ಯೂಸ್ ಇದೆ ನೋಡಿ, ಟು ಎಕ್ಸ್ಪ್ರೆಸ್ ಒನ್ ಆಫ್ ದಿ ಟೂ ಪಾಸ್ಟ್ ಆ್ಯಕ್ಷನ್ಸ್ ದಟ್ ಹ್ಯಾಡ್ ಕಂಪ್ಲೀಟೆಡ್ ಅರ್ಲಿಯರ್. ನಾವು ಡೆಫಿನೇಷನ್ ನೋಡಿದಾಗೆ ಎರಡು ಕ್ರಿಯೆಗಳಲ್ಲಿ ಒಂದು ಕ್ರಿಯೆ ಆಗೋದಕ್ಕಿಂತ ಮುಂಚೆನೇ ನಡೆದು ಪೂರ್ಣಗೊಂಡಿತ್ತಂದರೆ ಅವಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡಿ ಹೇಳಬೇಕು, ಬರಿಬೇಕು, ಮಾತನಾಡಬೇಕು. ಆ ಒಂದು ಸಂದರ್ಭದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡಬೇಕು. ಅಂದರೆ ಎರಡು ಕೆಲಸ ನಡೆದಾಗ ಒಂದು ಕೆಲಸ ಮೊದಲೇ ನಡೆದು ಮುಕ್ತಾಯಗೊಂಡಿತ್ತಂದರೆ ಅವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ವೆನ್ ರಾಧಾ ರೀಚ್ಡ್ ಬಸ್ ಸ್ಟ್ಯಾಂಡ್ ದ ಬಸ್ ಹ್ಯಾಡ್ ಗಾನ್. ರಾಧಾ ಬಸ್ ಸ್ಟ್ಯಾಂಡ್ಗೆ ಹೋಗೋದಕ್ಕಿಂತ ಮುಂಚೆ ಬಸ್ಸು ಹೋಗಿತ್ತು. ಇಲ್ಲೆರಡು ಆ್ಯಕ್ಷನ್ ಇದ್ದಾವೆ ನೋಡಿ. ವೆನ್ ರಾಧಾ ರೀಚ್ಡ್ ಬಸ್ ಸ್ಟ್ಯಾಂಡ್ ಒಂದು ಆ್ಯಕ್ಷನು, ದ ಬಸ್ ಹ್ಯಾಡ್ ಗಾನ್ ಇಲ್ಲಿ ಬಂದಿದೆ ನೋಡಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸು. ದ ಬಸ್ ಹ್ಯಾಡ್ ಗಾನ್ ಬಸ್ಸು ಹೋಗಿತ್ತು. ಅವಳು ಬಸ್ ಸ್ಟ್ಯಾಂಡ್ಗೆ ಹೋಗಿ ಮುಟ್ಟೋದಕ್ಕಿಂತ ಮುಂಚೆನೇ ಬಸ್ ಹೋಗಿತ್ತು ಅನ್ನಂಗೆ ಅರ್ಥ. ಎರಡು ಆ್ಯಕ್ಷನ್ ಇದ್ದಾಗ ಒಂದು ಆ್ಯಕ್ಷನ್ ಕಂಪ್ಲೀಟೆಡ್ ಆಗಿದೆ ಮೊದಲೇ. ಇನ್ನೊಂದು ನೋಡಿ, ವೆನ್ ಸ್ಟೂಡೆಂಟ್ಸ್ ಎಂಟರ್ ದ ಕ್ಲಾಸ್ ಹ್ಯಾಡ್ ಸ್ಟಾರ್ಟೆಡ್. ಸ್ಟೂಡೆಂಟ್ ಕ್ಲಾಸ್ಗೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆನೇ ಕ್ಲಾಸು ಪ್ರಾರಂಭವಾಗಿತ್ತು. ಕ್ಲಾಸ್ ಪ್ರಾರಂಭವಾಗಿದ್ದು ಮುಂಚೆನೇ ನಡೆದಿದೆ ಈ ಆ್ಯಕ್ಷನ್. ಅವರು ಆಮೇಲೆ ಎಂಟರ್ ಆಗಿದ್ದಾರೆ. ಅಂದರೆ ಒಂದು ಕೆಲಸ ನಡೆಯೋದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಪೂರ್ಣಗೊಂಡಿತ್ತಂದರೆ ಅದಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಉಪಯೋಗ ಮಾಡಬೇಕು. ಐ ಹೋಪ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಎಲ್ಲಿ ಮಾಡಬೇಕು, ಉಪಯೋಗ ಯಾವಾಗ ಮಾಡಬೇಕು ಅಂತೇಳಿ ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ. Let's see how to frame past perfect tense in positive, negative and interrogative sentences as well as WH sentences. Let's see. Past perfect tense ಟೇಬಲ್ನ ಕಲ್ತ್ರಿ. ಇವಾಗ ಬನ್ನಿ, ಹೌ ಟು ಫ್ರೇಮ್ ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ಇಂಟ್ರಗೇಟಿವ್ ಸೆಂಟೆನ್ಸಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹೌ ಟು ಫ್ರೇಮ್ ಪಾಸಿಟಿವ್ ಸೆಂಟೆನ್ಸಸ್, ನೆಗೆಟಿವ್ ಸೆಂಟೆನ್ಸಸ್ and interrogative sentences in past perfect tense. Let's see the some examples. ನೋಡಿ, ಇವಾಗ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ ಬನ್ನಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಗೆ ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸಸ್ನ ಫ್ರೇಮ್ ಮಾಡಬೇಕು ಅಂಥೇಳಿ. ಐ ಹ್ಯಾಡ್ ಟಾಟ್ ನಾನು ಕಲಿಸಿದೆ. ಐ ಹ್ಯಾಡ್ ನಾಟ್ ಟಾಟ್ ನಾನು ಕಲಿಸಿದ್ದಿಲ್ಲ. ಹ್ಯಾಡ್ ಐ ಟಾಟ್ ನಾನು ಕಲಿಸಿದ್ದೆ. ವಿ ಹ್ಯಾಡ್ ವಾಚ್ಡ್ ನಾನು ನೋಡಿದ್ದೆ. ವಿ ಹ್ಯಾಡ್ ನಾಟ್ ವಾಚ್ಡ್ ನಾನು ನೋಡಿಲ್ಲ. ಹ್ಯಾಡ್ ವಿ ವಾಚ್ಡ್ ನಾನು ನೋಡಿದ್ದ. ಯು ಹ್ಯಾಡ್ ಸಂಗ್ ನೀನು ಹಾಡಿದ್ದೆ. ಯು ಹ್ಯಾಡ್ ನಾಟ್ ಸಂಗ್ ನೀನು ಹಾಡಿಲ್ಲ. ಹ್ಯಾಡ್ ಯು ಸಂಗ್ ನೀ ಹಾಡಿದ್ದೇನಾ. ಹಿ ಹ್ಯಾಡ್ ರೆಡ್ ಅವನು ಓದಿದ್ದ. ಹಿ ಹ್ಯಾಡ್ ನಾಟ್ ರೆಡ್ ಅವನು ಓದಿದ್ದಿಲ್ಲ. ಹ್ಯಾಡ್ ಹಿ ರೆಡ್ ಅವನು ಓದಿದ್ನ. ಸಿ ಹ್ಯಾಡ್ ರಿಟನ್ ಅವಳು ಬರೆದಿದ್ದಳು. ಸಿ ಹ್ಯಾಡ್ ನಾಟ್ ರಿಟನ್ ಅವಳು
ತಿಂದಿದ್ದಿಲ್ಲ. ಹ್ಯಾಡ್ ಸಿ ರಿಟನ್ ಅವಳು ಬರೆದಿದ್ಲು. ಇಟ್ ಹ್ಯಾಡ್ ಈಟನ್ ಅದು ತಿಂದಿತ್ತು. ಇಟ್ ಹ್ಯಾಡ್ ನಾಟ್ ಈಟನ್ ಅದು ತಿಂದಿಲ್ಲ. ಹ್ಯಾಡ್ ಇಟ್ ಈಟನ್ ಅದು ತಿಂದಿತ್ತ. ದೇ ಹ್ಯಾಡ್ ಕಮ್ ಅವರು ಬಂದಿದ್ದರು. ದೇ ಹ್ಯಾಡ್ ನಾಟ್ ಕಮ್ ಅವರು ಬಂದಿದ್ದಿಲ್ಲ. ಹ್ಯಾಡ್ ದೇ ಕಮ್ ಅವರು ಬಂದಿದ್ದರು. ಸುಧಾ ಹ್ಯಾಡ್ ಡ್ರಂಕ್ ಸುಧಾ ನೀರು ಕುಡಿದಳು. ಸುಧಾ ಹ್ಯಾಡ್ ನಾಟ್ ಡ್ರಂಕ್ ಸುಧಾ ನೀರು ಕುಡಿದಿದ್ದಿಲ್ಲ. ಹ್ಯಾಡ್ ಸುಧಾ ಡ್ರಂಕ್ ಸುಧಾ ನೀರು ಕುಡಿದಿಲ್ಲ. ಸಿಮ್ರಾನ್ ಹ್ಯಾಡ್ ಲುಕ್ಡ್ ಸಿಮ್ರಾನ್ ನೋಡಿದಳು. ಸಿಮ್ರಾನ್ ಹ್ಯಾಡ್ ನಾಟ್ ಲುಕ್ಡ್ ಸಿಮ್ರಾನ್ ನೋಡಿರಲಿಲ್ಲ. ಹ್ಯಾಡ್ ಸಿಮ್ರಾನ್ ಲುಕ್ಡ್ ಸಿಮ್ರಾನ್ ನೋಡಿದ್ಲ. ಪವನ್ ಹ್ಯಾಡ್ ಗಿವನ್ ಅಡ್ವೈಸ್ ಪವನ್ ಅಡ್ವೈಸ್ ಸಲಹೆ ಕೊಟ್ಟಿದ. ಪವನ್ ಹ್ಯಾಡ್ ನಾಟ್ ಗಿವನ್ ಅಡ್ವೈಸ್ ಪವನ್ ಸಲಹೆ ಕೊಟ್ಟಿರಲಿಲ್ಲ. ಹ್ಯಾಡ್ ಪವನ್ ಗಿವನ್ ಅಡ್ವೈಸ್ ಪವನ್ ಸಲಹೆ ಕೊಟ್ಟಿದ್ನ. ನೋಡಿ, ಈ ಥರ ನಾವು ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸ್ನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಫ್ರೇಮ್ ಮಾಡಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನಿರುತ್ತೆ? ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಇರುತ್ತೆ. ನೆಗೆಟಿವಲ್ಲಿ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ನಾಟ್ ಪ್ಲಸ್ V3 ಇರುತ್ತೆ. ಹಾಗೆ ಇಂಟ್ರಗೇಟಿವಲ್ಲಿ ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V3 ಇರುತ್ತೆ. ಸಿಂಪಲ್ಲಾಗಿ ನಾವು ಈ ರೀತಿಯಾಗಿ ಬರಿಬೋದು. ಹೇಗೆ ಅಂದರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ನಾಟ್ ಪ್ಲಸ್ V3 ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V3. ನಾವು ಈ ಒಂದು ಸ್ಟ್ರಕ್ಚರ್ ಮೇಲೆ ನಾವು ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸ್ನ ಫ್ರೇಮ್ ಮಾಡ್ಬೋದು. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಬಂದರೆ ಪಾಸಿಟಿವ್, ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ನಾಟ್ ಪ್ಲಸ್ V3 ಬಂದರೆ ನೆಗೆಟಿವ್, ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V3 ಬಂದರೆ ಇಂಟ್ರಗೇಟಿವ್. ಸಬ್ಜೆಕ್ಟ್ ಅಂದ್ರೆ ಆ್ಯಕ್ಷನ್, ಪರ್ಫಾರ್ಮೆನ್ಸ್ ಎಲ್ಲ ಪರ್ಸನ್ಸ್ಗಳು ಬರುತ್ತೆ. ಓಕೆ, ನಾವು ಸಬ್ಜೆಕ್ಟ್ಸ್ ಅಂತೀವಿ. ಈ ಥರ ನಾವು ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸಸ್ನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಫ್ರೇಮ್ ಮಾಡಬೇಕು. ಐ ಹೋಪ್ ನಿಮಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸಲ್ಲಿ ಹೇಗೆ ಫ್ರೇಮ್ ಮಾಡಬೇಕಂತೇಳಿ ಅರ್ಥ ಆಯ್ತು ಅನ್ಕೋತೀನಿ. ಟೋಟಲಾಗಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೇನು, ಮತ್ತು ಅದು ಎಲ್ಲಿ ಯೂಸ್ ಮಾಡಬೇಕು, ಅದರ ರೂಲ್ಸ್ಗಳೇನು, ಮತ್ತು ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸಸ್ಸಲ್ಲಿ ಹೇಗೆ ಫ್ರೇಮ್ ಮಾಡಬೇಕು ಅಂಥೇಳಿ ಇಂದಿನ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ನಿಮಗೆ ಅರ್ಥ ಆದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.